ಇವತ್ತು ನಾವು ಕುಂಬಾರಹಳ್ಳಿ ನಮ್ಮ ಕೋಲಾರ ನಗರ ಜಿಲ್ಲಾಧಿಕಾರಿ ಕಚೇರಿ ಪಕ್ಕದಲ್ಲಿರುವಂಥ ಕುಂಬಾರಹಳ್ಳಿಯಲ್ಲಿ ವಾಸವಾಗಿ ಬಂದಿದ್ದೀವಿ. ಈಗ ನಾವು ಏನು ಕರ್ನಾಟಕ ದಲಿತ ಸೇನೆಯಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಊರಿನ ಮುಖಂಡರೆಲ್ಲ ಬಂದಿದ್ದೀವಿ. ಇಲ್ಲಿ ಕಾರಣ ಏನಪ್ಪ ಅಂದರೆ ಆಂಜಿನಪ್ಪ ಮತ್ತು ವೆಂಕಟಪ್ಪ ಅಂತ. ಆಂಜಿನಪ್ಪ ವೆಂಕಟಪ್ಪ ಅನ್ನೋರು ಮನೆ ಕಟ್ತಾವ್ರೆ. ಆ ಮನೆ ವಾರಸ್ದಾರರು ಬಂದು ವೆಂಕಟಪ್ಪನವ್ರು ಇವರು ಸುಮಾರು ಒಂದು 100 ವರ್ಷ ಆಗಿದೆ. ಯಾರು ಹಿಂಗೆ 93 ವರ್ಷ ಆಗಿದೆ. 93ರಿಂದ 87ರಲ್ಲಿ ಆಗಿರೋ ಖಾತೆ ಈ ಮನೆ. 87ರಲ್ಲಿ ಖಾತೆ ಆಗಿರೋ ಮಂಡಲ್ ಪಂಚಾಯತ್ ಇದ್ದಾಗ ಖಾತೆ ಆಗಿದೆ. ಅಂದಿನಿಂದ ಇಂದುವರೆಗೂ ಕೂಡ ಅನುಭವದಾಗವ್ರೆ. 7 ವರ್ಷ ಆಗಿದೆ ಪಾಯ ಹಾಕಿ. 7 ವರ್ಷ ಆದ್ಮೇಲೆ ಪಾಪ ಬಡವರು ನಿರ್ಗತಿಕರು ಪಾಪ ಅಯ್ಯೋ ಈಗ ಏನೋ ಸೀಟ್ ಹಾಕೊಂಡು ಮನೆ ಕಟ್ಟಬೇಕಂತ ಪ್ರಯತ್ನ ಪಟ್ಟವ್ರು ಪಾಪ ಅವ್ರಿಗೆ ಯಜಮಾನಪ್ಪನ ಧನ್ಯವಾದ, ಒಳ್ಳೇದು ಮಾಡಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕಾರಣ ಏನಪ್ಪಾ ಅಂದ್ರೆ ನಮ್ಮ ಬಾಲಕೃಷ್ಣ ಅಂತ ಯಾರೋ ಅವನ ವೆಂಕಟಪ್ಪನ ಮಗ ವೆಂಕಟೇಶಪ್ಪನ ಮಗ ಬಾಲಕೃಷ್ಣ ನಾಗರಾಜು ಎಂಬುವರು ಕಿಡಿಕೇಡಿಗಳಂತ ಏನೋ ಭಾವಿಸ್ತೀನಿ ನಾನು. ಯಾಕಪ್ಪ ಅಂದ್ರೆ ಒಂದು ಮನೆ ಕಟ್ಟೋವಾಗ ಆಶೀರ್ವಾದ ಮಾಡ್ಬೇಕು ಅವ್ರಿಗೆ, ಆದ್ರೆ ಸಹಾಯ ಮಾಡ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೇಕು ಅವರು ಅಂತವ್ರು ಬಿಟ್ಟು ಅವ್ರೇನೋ ಬೇರೆ ಊರಲ್ಲಿ ಆಗಿದ್ರೆ ಸವರ್ಣೀಯರು ಅಂತ ಮಾತಾಡ್ತಾ ಇದೀವಿ ಏನೋ ನಾವು. ಆದ್ರೆ ಇಲ್ಲಿ ಆಗಿರೋದೇನಪ್ಪ ಅಂದ್ರೆ ನಾಯಿಕ ಕ್ಯಾಸ್ಟ್. ಅವರು ನಾಯಿಕ ಕ್ಯಾಸ್ಟ್. ನಾಚಿಕೆ ಆಗ್ಬೇಕು ಆ ಹುಡುಗರಿಗೆ. ಒಬ್ಬ SCಗಳಿಗೆ ತೊಂದರೆ ಕೊಡ್ತಾ ಇರೋದು ಕುಂಬಾರಹಳ್ಳಿಗೆ ಯಾರಪ್ಪ ಅಂದ್ರೆ ನಾಯಕರು ST ಹುಡುಗ ಬಾಲಕೃಷ್ಣ ಅಂತ ನಾಗರಾಜ್ ಅಂತ. ಇವತ್ತು ನಾನು ಹೇಳೋದು SCಗಳು ಬದುಕಬಾರ್ದ. SCಗಳಂದ್ರೆ ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SCಗಳು ಅಂತ. ಇವ್ರೇನು ಸಹಾಯ ಪಡ್ಕೊಂತ ಇಲ್ಲ, ಸಹಾಯ ಕೇಳ್ತಾ ಇಲ್ಲ, ಮೀಸಲಾತಿ ಪಡಿತಾ ಇಲ್ಲ. ಇವ್ರಿಗೆಲ್ಲ ನಾಚಿಕೆ ಆಗ್ಬೇಕು. ಇವ್ರಿಗೊಂದು ಗುಂಪಿದೆ, ಈ ಗುಂಪಿಗೆ ನಾಚಿಕೆ ಆಗ್ಬೇಕು. ಪಾಪ ನಮ್ಮ ವೆಂಕಟಪ್ಪನವ್ರ ಕುಟುಂಬ ಇವತ್ತು ನಿರ್ಗತಿಕರು ಹೆಂಗಿದೆ ಅಂದ್ರೆ ನನಗೆ ನೋವಾಗ್ತದೆ. ಒಂದು ವಾರದಿಂದ ಪಾಪ ಅವ್ರ ಮಿಸ್ಸಸ್ಸು ಎಲ್ಲ ಬಂದು ಕಣ್ಣೀರು ಹಾಕೊಂಡವ್ರು ಪಾಪ. ಅಣ್ಣ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಯಾರು ಸ್ಪಂದಿಸ್ತಾ ಇಲ್ಲ. ರೂರಲ್ ಪೊಲೀಸ್ ರೂರಲ್ ಪೊಲೀಸ್ನವರು ಅದು ಏನಕ್ಕೆ ಪೊಲೀಸ್ ಸ್ಟೇಷನ್ ಇದೆ ಅಂತ ನನಗೆ ಗೊತ್ತಾಗಲಿಲ್ಲ. SP ಮೇಡಮ್ನವರೇ ಸ್ವಲ್ಪ ನೀವು ಎಚ್ಚೆತ್ಕೊಳ್ರ. ಏನಕ್ಕೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಏನಕ್ಕಿದೆ? 5 ದಿನ 6 ದಿನದಿಂದ ಅಳದು ಮಕ್ಕಳನ್ನ ಹಾಕೊಂಡು ಇವತ್ತು ಒಂದು ಬಂದೋಬಸ್ತ್ ಮಾಡಕ್ ಕೊಡೋಕ್ಕಾಗ್ಲಿಲ್ವಲ್ಲ ನಿಮ್ಮ ಕೈಲಿ? ಎಂತ ಪೊಲೀಸ್ ರೀ, ಎಂತ ವ್ಯವಸ್ಥೆ ಇದು? ನಾಚಿಕೆ ಆಗ್ಬೇಕಲ್ಲ ಇವ್ನಿಗೆ. ಅವನ ಗ್ರಾಮ ಪಂಚಾಯತಿ PDO ಹರೀಶ್ ಅಂತ ಅವರು ನಾನು ಫೋನ್ ಮಾಡಿದ್ದೀನಿ. ಫೋನ್ ಮಾಡಿದ್ರೆ ಹೇಳ್ತಾರೆ ಅಣ್ಣ ಸುಳ್ಳು ದಾಖಲೆ ಅಂತ ಕೇಳ್ತಾನೆ ಆ ದೊಡ್ಡ ಮನುಷ್ಯ. ಸುಳ್ಳು ದಾಖಲೆ ಆಗಿದ್ರೆ ಪಂಚಾಯತಿ ಇರೋದು ಸುಳ್ಳು ದಾಖಲೆ ಸೃಷ್ಟಿ ಮಾಡಕ್ ಹಂಗಾದ್ರೆ? ನಿಜವಾಗ್ಲೂ ಹೇಳ್ತೀನಿ, PDO ಅವರು ನಿಜವಾಗ್ಲೂ ಫ್ರಾಡ್. ಯಾಕಪ್ಪ ಅಂದ್ರೆ ಮನೆ ಕಟ್ಟಾವ್ರೆ, ಮನೆಗೆ ಲೈಸೆನ್ಸ್ ಕೊಟ್ಟಿದ್ದೀವಿ, ಈ ಸತ್ತು ಆಗಿದೆ, ವಿಭಾಗ ಪತ್ರ ಆಗಿದೆ, ಸಿವಿಲ್ ಕೋರ್ಟ್ ಅಲ್ಲಿ ಕೂಡ ದಾವೆ ಹೂಡಿ ಯಾರು ತೊಂದರೆ ಕೊಡಬೇಕು ಇಂಜೆಕ್ಷನ್ ಸೂಟ್ ಕೂಡ ಹಾಕಿದ್ದಾರೆ. ಇಷ್ಟೆಲ್ಲ ಆಗಿದ್ರು ಕೂಡ 9 ವರ್ಷದಿಂದ ದನದ ಕೊಠಡಿ ಆಗಿರೋದು ಸಹಾಯಧನ ಕೊಡ್ತಾ ಇಲ್ಲ. ಆ ಮನೆಗೆ ಒಂದು ಬಿಲ್ ಕೊಟ್ಟಿದ್ದಾರೆ ದೊಡ್ಡ ಮನುಷ್ಯ, ಇವಾಗ ಬಿಲ್ ಕೊಡ್ತಾ ಇಲ್ಲ ಅವ್ರ ಬಡವರಿಗೆ. ಕಾರಣ ಏನಪ್ಪ ಅಂದ್ರೆ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳ್ರಿ. PDO ಸಾಹೇಬ್ರೆ, ಕೋರ್ಟ್ ಅಲ್ಲಿ ಇದ್ರೆ ಕೋರ್ಟ್ಗೆ ಹಾಕಿರೋದು ನಾವು ಬಂದೋಬಸ್ತ್ಗಾಗಿ. ನಿನ್ನ PDO ಯಾರೋ ಬಂದು ನಮ್ಗೆ ತಕರಾರು ಮಾಡ್ತಾರ ಅಂತ ಹಾಕಿಲ್ಲ ನಾವು. ನಮ್ಗೆ ತೊಂದರೆ ಕೊಡ್ತಾವ್ರಿ ಬೋತ್ ಪಾರ್ಟೀಸು, ನಮ್ಗೆ ರಕ್ಷಣೆ ಕೊಡಿ ಅಂತ ಕೇಳಿರೋದೇ ವಿನಃ ಈ ಕೇಸ್ಗೂ ಸೈಡ್ಗೂ ಸಂಬಂಧವಿಲ್ಲ. ಫಸ್ಟ್ ಏನು ಆಂಜಿನಪ್ಪ ಮತ್ತು ವೆಂಕಟಪ್ಪನವ್ರು ಅವರೇ ಅದು ಫಸ್ಟ್ ಗ್ರಾಂಟ್ ಅನ್ನ ರಿಲೀಸ್ ಮಾಡಿಕೊಡಿ, ಮನೆ ಕಟ್ಟೋದು ಸಹಾಯಧನವನ್ನ. ಇಲ್ಲಿ ಜಿಲ್ಲಾ ಪಂಚಾಯತಿ CEO ಗಮನಕ್ಕೆ ಒಂದು ಮಾತು ತಗೊಂಡ್ಬರ್ತೀನಿ ನಾನು. ಗ್ರಾಮ ಪಂಚಾಯತಿಗಳು ಬದುಕಿದೆಯಾ? ಬೋಗ್ಲಿ ಜಿಲ್ಲಾ ಪಂಚಾಯತ್ ಬದುಕಿದೆಯಾ? ಲೋಕಾಯುಕ್ತರು ಬಂದು ಜಿಲ್ಲಾ ಪಂಚಾಯತಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಇಡ್ತಾರಂದ್ರೆ ಎಲ್ಲಿವರೆಗೂ ಹೋಗ್ತಾ ಇದೆ ಜಿಲ್ಲಾ ಪಂಚಾಯತಿ? PDO ಅವರು ಅದ್ಬಸ್ತು ಏನು? ಫಸ್ಟ್ ಅದನ್ನ ತಿಳ್ಕೊಬೇಕು CS ಸಾಹೇಬ್ರು. ನಾನು ಹೇಳೋದು ಏನು, ಒಂದೇನಹಳ್ಳಿ ಗ್ರಾಮ ಪಂಚಾಯತ್ ಹರೀಶ್ ಅವ್ರ ಮೇಲೆ ಕ್ರಮ ಆಗ್ಬೇಕು. ಕಾರಣ ಇಷ್ಟೇನೆ, ದನ ಕೊಟ್ಟಿಗೆ ಸಹಾಯಧನ ಕೊಟ್ಟಿಲ್ಲ, ಬಡವರಿಗೆ ನಿವೇಶನಕ್ಕೆ ಮಂಜೂರಾಗಿರೋ ದುಡ್ಡನ್ನು ರಿಲೀಸ್ ಮಾಡ್ತಾ ಇಲ್ಲ. ಆದ್ರಿಂದ ಬೇಬಿ ಉತ್ತರ ಕೊಟ್ಕೊಂಡು ಭೂ ಮಾಲೀಕರ ಬೂಟ್ ನಕ್ಕೊಂಡು ಬದುಕ್ತಾ ಇದ್ರೆ ಇಲ್ಲಿ ಬದುಕಕ್ಕಾಗಲ್ಲ. ಈಗ ಏನಾದ್ರು ಆಂಜನಪ್ಪನ ಮತ್ತು ವೆಂಕಟಪ್ಪನವರು ಸಹಾಯಧನ ಕೊಡಬೇಕು, ಅವ್ರ ಬಂದೋಬಸ್ತ್ ಕೊಡಬೇಕು. ಬಾಲಕೃಷ್ಣ ನಾಗರಾಜ್ ಅವ್ರನ್ನ ಕ್ರಮ ಆಗ್ಬೇಕು. ಆ ಹೆಣ್ಣು ಮಗುನ ಹೋಗಲೇ ಬಾರಲ್ಲ ಅಂತ ಮಾತಾಡ್ತಾರೆ ದೊಡ್ಡ ಮನುಷ್ಯರವರು. ಇವರು ST ಕಮ್ಯುನಿಟಿನ, ಇವರು ನಾಚಿಕೆ ಆಗ್ಬೇಕಲ್ಲ ಇವ್ರಗ. ಅದು ನಮ್ಮ ಹೆಣ್ಣು ಮಗು ಅಲ್ವಾ? ಸಿಂಗ್ಲರ್ ಆಗಿ ಕೋರ್ಟ್ ಅಲ್ಲಿ ಓಡಾಡಕ್ ಬಿಡ್ತಾ ಇಲ್ಲ. ದಾರಿಯಲ್ಲಿ ಹೋಗಿ ಬಾರಿ ನೋಡ್ಬಿಡ್ತೀನಿ, ಗಾಡಿ ಹಚ್ಚಿಬಿಡ್ತೀನಿ ಬಾ ಟೆಂಪೋ ಅಂತ ಕೇಳ್ತಾನೆ ಅಂತ ದೊಡ್ಡ ಮನುಷ್ಯ. ಅದ್ರ ಮೇಲೆ ರೂರಲ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಕ್ರಮ ಆಗ್ಬೇಕು. ಅವ್ರ ಗಮನ ಆಗಿ ನಮ್ಗೆ ಬಂದೋಬಸ್ತ್ ಕೊಡಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತಿ ಮುಂದೆ 8ನೇ ತಾರೀಕು, ಯಾವಾಗ ಬರ್ತದೆ 8ನೇ ತಾರೀಕು? ಶನಿವಾರ. 8ನೇ ತಾರೀಕಲ್ಲ,
12ನೇ ತಾರೀಕು ಜಿಲ್ಲಾ ಪಂಚಾಯತಿ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ. ಪಿಡಿಒಗಳ ಮುಂದೆ, ಪಿಡಿಒಗಳ ವಿರುದ್ಧವಾಗಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ಆಂಜನಪ್ಪರ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಪೊಲೀಸ್ ಇಲಾಖೆ. ಬಾಲಕೃಷ್ಣ ನಾಗರಾಜ್ ಅವ್ರನ್ನ ಕೂಡಲೇ ಬಂಧಿಸಬೇಕು, ಬಂಧಿಸಿ ಅವ್ರಿಗೆ ರಕ್ಷಣೆ ಕೊಡ್ಬೇಕಂತ ಈ ದಲಿತ ಸಂಘಟನೆ ಪರವಾಗಿ ನಾನು ಒಕ್ಕಲಿಂದ ಬೇಡ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.